ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾನುಗೆ ತಿಂಡಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 6:30 ಟೈಮು. ಇವತ್ತು ತಿಂಡಿಗೆ ಕ್ಯಾಪ್ಸಿಕಮ್ ಬಾತ್, ವಾಂಗಿ ಬಾತ್ ಮಾಡ್ತೀವಲ್ವಾ, ಆ ರೀತಿಯಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಆ್ಯಂಡ್ ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ನಾನು ವಾಂಗಿಬಾತ್ ಪೌಡರ್ ಮಾಡಿ ತೋರಿಸಿದ್ದೆ ಅಲ್ವಾ, ಇವತ್ತು ಅದೇ ಪೌಡರಲ್ಲಿ ಗೊಜ್ಜು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಪೌಡರ್ ಮಾಡೋದಕ್ಕೆ ಏನೇನು ಹಾಕಿದ್ದೆ ನಾನು ಅಂತ ತಿಳಿಸ್ಬಿಡ್ತೀನಿ. ಯಾಕೆ ಅಂದರೆ ಎರಡೂ ನಿಮಗೆ ಗೊಜ್ಜು ಮಾಡೋದು ಹೇಗೆ ಹಾಗೆ ಪೌಡರ್ ಮಾಡೋದು ಹೇಗೆ ಎರಡೂ ನಿಮಗೆ ಒಂದೇ ವೀಡಿಯೋಲಿ ಸಿಗುತ್ತೆ ಅಂಥೇಳಿ. ಸೊ ಇಲ್ಲಿ ನಾನು ಸ್ವಲ್ಪ ಒಗ್ಗರಣೆಗೆ ಏನೇನು ಹಾಕಬೇಕೋ ಅದನ್ನು ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊಂಡೆ. ಅದೇ ಬಾಣಲಿಯಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಸಾಟೆ ಮಾಡ್ತಾಯಿದ್ದೀನಿ. ಬದನೆಕಾಯಿ ಆದರೆ ಸ್ವಲ್ಪ ಜಾಸ್ತಿ ಸಾಟೆ ಮಾಡಬೇಕು, ಸ್ವಲ್ಪ ಹೊತ್ತು. ಕ್ಯಾಪ್ಸಿಕಮ್ ನೆಸಸರಿ ಇಲ್ಲ. ತಕ್ಷಣವೇ ನಾನು ಹುಣಸೆಹಣ್ಣು ಹುಳಿನ ಕಿವುಚಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಬದನೆಕಾಯಿಗೆ ಒಂಚೂರು ಹುಳಿ ಜಾಸ್ತಿ ಬೇಕಾಗುತ್ತೆ, ಕ್ಯಾಪ್ಸಿಕಮ್ಗೆ ಒಂಚೂರು ಕಡಿಮೆ ಬೇಕಾಗುತ್ತೆ. ಆ್ಯಂಡ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ನಾವೀಗ ಹುರ್ಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ, ಉದ್ದಿನ ಕಾಳು ಯಾವುದಾದ್ರೂ ಸರಿ. 1 ಗ್ಲಾಸ್ ಅಥವಾ 1 ಬೌಲ್ನ ಮೆಷರ್ಮೆಂಟಲ್ಲಿ ತೊಗೊಳ್ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸನ್ನು. ಇದು ಘಮ ಬಿಡೋ ತನಕ ಎಲ್ಲ ಪದಾರ್ಥನೂ ಹುರ್ಕೊಂಡು ಒಂದೊಂದಾಗಿ ತೆಗೆದುಕೊಳ್ಬೇಕು. ಆಮೇಲೆ ಕಡಲೆಬೇಳೆ ಹಾಕ್ಕೊಂಡೆ. ಈಗ ಧನಿಯಾ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಚಕ್ಕೆ ಒಂದು 2-3 ಇಂಚು ಹಾಕಿದ್ರೂ ನಡೆಯುತ್ತೆ. ಲವಂಗ ಒಂದು 10-15. ಈಗ ಈ ಮಸಾಲೆ ಪದಾರ್ಥನ ಸಪ್ರೇಟ್ ರುಬ್ಕೊಳ್ಬೇಕು ಆ್ಯಂಡ್ ಈ ಬೇಳೆಗಳನ್ನ ಸಪ್ರೇಟ್ ಪೌಡರ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಒಂದು 10 ಸೆಕೆಂಡ್ ಇದೆ ಅಂದಾಗ ಎರಡೂ ಸೇರಿಸಿ ಪೌಡರ್ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ತಿದ್ದೀನಿ. ಜಾಯಿಕಾಯಿ ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡೋದಕ್ಕೆ ಇದ್ರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ತೆಂಗಿನ ತುರಿ, ಒಣಕೊಬ್ಬರಿ ನಾವು ಗ್ಲಾಸ್ ಮೆಷರ್ಮೆಂಟ್ ತೊಗೊಂಡಿದ್ವಲ್ಲ ಅದರಲ್ಲೇ 1 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಇದು ಕೂಡ ಲಾಸ್ಟಲ್ಲಿ ಒಂದು 10 ಸೆಕೆಂಡ್ ಇದೆ ಅಂದ್ಬಿಟ್ಟು ಹಾಕಿಬಿಟ್ಟು ರುಬ್ಬಿ ತೆಗೆದುಬಿಡಬೇಕು. ಈ ಪೌಡರ್ ನಾವು 1 ತಿಂಗಳು ತನಕನೂ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ನೋಡಿ ಕುಕ್ ಆಗಿದೆ. ಸ್ವಲ್ಪ ನೀರು ಥರನೇ ಇರುತ್ತೆ, ಅದಕ್ಕೆ ನಾನು ಪೌಡರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ ಇದು ಹೆಚ್ಚು ಕಡಿಮೆ ನಡೆಯುತ್ತೆ. ಆ್ಯಂಡ್ ಪಕ್ಕ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಎಣ್ಣೆ ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡಬೇಕು. ಆಗ ಆ ಬಿಸಿ ಎಣ್ಣೆಯಲ್ಲಿ ಆ ಪೌಡರು ಸ್ವಲ್ಪ ಬೆಂದಂಗಾಗುತ್ತೆ. ಸೊ ಗೊಜ್ಜು ರೆಡಿ. ಈ ಗೊಜ್ಜು ನಾವು 2 ದಿನ ಇಟ್ಕೊಳ್ಬೋದು, ಆಮೇಲೆ ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ. ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕಿರ್ತೀವಲ್ಲ, ಸೊ ಅದು ಕೆಡೋದಕ್ಕೆ ಶುರು ಆಗುತ್ತೆ. ಬರೀ ಪೌಡರ್ ನಾವು 1 ತಿಂಗಳು ತನಕನೂ ಇಟ್ಕೊಳ್ಬೋದು. ಅನ್ನ ಕುಕ್ಕಾಗಿ ಈಗ ತಣ್ಣ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಷ್ಟು ಮಾಡೋ ತನಕ ಈ ಗೊಜ್ಜು ಕೂಡ ರೆಡಿ ಆಯಿತು. ಸೊ ಪೌಡರ್ ರೆಡಿ ಇದ್ದರೆ ಯಾವಾಗಲಾದರೂ ಗೊಜ್ಜು ಮಾಡ್ಕೊಳ್ಬೋದು. ಆ್ಯಂಡ್ ನಾನು ಸ್ನ್ಯಾಕ್ ಬಾಕ್ಸ್ಗೆ ಇವತ್ತು ನಟ್ಸ್ ಆ್ಯಂಡ್ ಫ್ರೂಟ್ಸ್ ಹಾಕ್ತಾಯಿದ್ದೀನಿ, ಎಲ್ಲ ಡ್ರೈ. ಸುಮಾರು 7-8 ಡ್ರೈ ನಟ್ಸ್ ಆ್ಯಂಡ್ ಫ್ರೂಟ್ಸ್ ಇರುತ್ತೆ. ಹಲೋ ಸ್ನೇಹಿತರೆ, ಇವತ್ತು ಮನೇಲಿ ಯಾರಿಲ್ಲ, ನಾನು ಒಬ್ಬಳೇ ಇರೋದು. ಆ್ಯಂಡ್ ನನ್ನ ಮಾರ್ನಿಂಗ್ ರುಟೀನ್ ಕೂಡ ಆಗಿದೆ ಎಲ್ಲನೂ. ಈಗ ಮಧ್ಯಾಹ್ನದ ರುಟೀನ್ ಶುರು ಮಾಡಬೇಕು. ಅದ್ರ ಮುಂಚೆ ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ನಮ್ಮ ದಿನ ಇವತ್ತು ಹೇಗೆ ಹೋಗುತ್ತೆ ಅಂತ. ನಾನು ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ನ ಮಾಡೋದಿಲ್ಲ, ಒಂದಿನ ಗ್ಯಾಪ್ ತೊಗೊಂಡಿರ್ತೀನಿ. ಯಾಕೆ ಅಂದರೆ ನಾನು ಕೂಡ 2 ಡೇಸ್ ಒನ್ಸ್ ಅಲ್ವಾ ವ್ಲಾಗ್ ಶೇರ್ ಮಾಡೋದು, ಅದಕ್ಕೆ ದಿನ ಮಾಡೋದು ಬೇಡ. ಏನಾದರೂ ಸ್ಪೆಷಲ್ ಥಿಂಗ್ ಇವತ್ತು ನಾನು ಏನೋ ಮಾಡೋದಿದೆ, ಎಲ್ಲೋ ಹೋಗೋದಿದೆ ಅಂದರೆ ಮಾಡಿರ್ತೀನಿ, ಇಲ್ಲ ಅಂದರೆ ಮಾಡೋದಿಲ್ಲ. ಸೊ ಇವತ್ತು ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ. ನಾನಂತೂ ಏನೂ ಪ್ಲ್ಯಾನ್ ಮಾಡಿಲ್ಲ. ಅಂದರೆ ಈ ಕ್ಲೀನಿಂಗ್ ಮಾಡಬೇಕು, ಅದು ಇದು ಅಂತ. ಸಮ್ಟೈಮ್ಸ್ ಹೇಗಾಗುತ್ತೆ, ಆಲ್ ಆಫ್ ಅ ಸಡನ್ ನಾನು ಡಿಸೈಡ್ ಮಾಡಿರ್ತೀನಿ, ಅಯ್ಯೋ ಇದೇನಿದು ಹೀಗೆ ಕಾಣ್ತಾ ಇದೆ, ಇದನ್ನು ಕ್ಲೀನ್ ಮಾಡೋಣ, ಇದನ್ನು ಚೇಂಜ್ ಮಾಡೋಣ, ಇದನ್ನು ಮಾಡೋಣ, ಅದನ್ನು ಮಾಡೋಣ ಅಂತ. ಸಮ್ ಡೇಸ್ ನಾಳೆ ನಾನು ಇದನ್ನು ಮಾಡಬೇಕು, ಇದನ್ನು ಮಾಡಿ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀನಿ ಸ್ನೇಹಿತರೆ. ಆಗೋದೇ ಇಲ್ಲ, ಏನಾದರೂ ಒಂದಾಗುತ್ತೆ. ಈಗ ನಂದು ಡೇಟ್ ಹತ್ತಿರ ಬರ್ತಾ ಇರುತ್ತೆ, ಆವಾಗ ಕ್ರ್ಯಾಂಪ್ಸ್ ಶುರು ಆಗಿಬಿಡುತ್ತೆ. ಸಮ್ಟೈಮ್ಸ್ ಅಂತೂ ಎಷ್ಟು ಬ್ಯಾಕ್ ಪೇನ್ ಆಗುತ್ತೆ ಅಂದರೆ ನನಗೆ ಇವಾಗ ಅನ್ನಿಸ್ತಾ ಇದೆ, ಮೇ ಬಿ ಆ ಡೇಟ್ ಹತ್ತತ್ರನೇ ನನಗೆ ಬ್ಯಾಕ್ ಪೇನ್ ಏನಾದರೂ ಆಗುತ್ತಾ ಏನೋ, ಅಬ್ಸರ್ವ್ ಮಾಡಿ ನೋಡಬೇಕು. ಬ್ಯಾಕ್ ಪೇನ್ ಬಂದುಬಿಟ್ಟಿರುತ್ತೆ. ಸೊ ಅವತ್ತಿನ ದಿನ ಏನೂ ಮಾಡೋಕ್ಕೆ ಮನಸ್ಸಿರೋದಿಲ್ಲ, ಫುಲ್ ರೆಸ್ಟ್. ಸಮ್ ಡೇಸ್ ಅಂದು ಮಾರ್ನಿಂಗಿಂದ ನೈಟ್ ತನಕ ಸ್ವಲ್ಪನೂ ಬ್ರೇಕ್ ತೊಗೊಳ್ದೆ ಕೆಲಸ ಮಾಡ್ತಾನೇ ಇರ್ತೀನಿ. ಅಂದರೆ ಅದು ಮೂಡು ಇರಬೇಕು, ಹೆಲ್ತ್ ಕೂಡ ಚೆನ್ನಾಗಿರಬೇಕು. ಸೊ ನೆನ್ನೆ ಕೂಡ ನನಗೆ ಹಾಗೆ ಆಯಿತು. ಏನಾಯಿತು, ನೆನ್ನೆ ಬೆಳಗ್ಗೆಯಿಂದ ಸಂಜೆ ತನಕ ನಾನು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಮತ್ತು ರಾತ್ರಿ ಮಲ್ಗೋಕ್ಕೆ ಹೋಗೋ ಟೈಮಲ್ಲಿ, ಈಗ ಊಟ ಆದಮೇಲೆ ನಾನು 5-10 ಮಿನಿಟ್ಸ್ ವಾಕ್ ಮಾಡ್ತೀನಿ. ತಕ್ಷಣಕ್ಕೆ ಕೂತ್ಕೊಳ್ಳೋದು, ಮಲಗೋದು ಆ ಥರ ಮಾಡೋದಿಲ್ಲ. ನೆನ್ನೆ ಹಾಗೇ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೋದೆ.
ಹೋದಾಗ ನಾನು ಸ್ಕಿನ್ ಕೇರ್ ಮಾಡ್ಕೋಬೇಕಲ್ಲ, ಡ್ರಾವರ್ ತೆಗೆದೆ. ಡ್ರಾವರಲ್ಲಿ ನೋಡ್ಬಿಟ್ಟು ಅನ್ನಿಸ್ತು ಯಾಕೋ ನಾನು ಒಳಗಡೆ ಮಾಡಿಟ್ಟಿರೋವಂಥ ಸ್ಟೋರೇಜ್ ಯೂನಿಟ್ಗಳು ನಾನೇ ಮಾಡಿದ್ದೆ, DIY ಮಾಡಿದ್ದೆ. ಅದೆಲ್ಲ ಕೂಡ ಹಳೇದಾಗ್ತಾ ಇದೆ, ಒಂಥರ ಟೋರ್ನ್ ಔಟ್ ಆಗಿದೆ. ಚೇಂಜ್ ಮಾಡೋಣ ತಡಿ ಅಂದ್ಬಿಟ್ಟು ಅದನ್ನು ತೆಗೆದ್ರೆ ತುಂಬಾ ಕೊಳೆ ಆದಂಗಿತ್ತು. ಸೊ ಅದನ್ನೆಲ್ಲನೂ ಕ್ಲೀನ್ ಮಾಡಿ ಅರೇಂಜ್ ಮಾಡಿದ್ದೀನಿ. ಸೊ ಆ ಕ್ಲಿಪ್ಪಿಂಗ್ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಏನೇನು ಇಟ್ಕೊಂಡಿದ್ದೀನಿ ಅಲ್ಲಿ, ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಆ ಥರ ಒಂದು ಜಸ್ಟ್ 5 ಮಿನಿಟ್ಸ್ ಆಗಿಬಿಡುತ್ತೆ ಅಂದ್ಕೊಂಡು ಹೋಗಿದ್ದು, ಸುಮಾರು ಹೊತ್ತಾಯಿತು. ಬಟ್ ಮಾಡೋ ಅಂಥ ಮೂಡ್ ಇತ್ತು ನೆನ್ನೆ. ಇವತ್ತು ಏನು ಮಾಡೋಕ್ಕೂ ಮನಸ್ಸಿಲ್ಲ, ಸುಮ್ಮನೆ ಆರಾಮ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನೋಡಿ ನಾನು ಇವತ್ತು ಸೋಫಾ ಮೇಲೆ ಕೂತ್ಕೊಂಡಿದ್ದೀನಿ. ಇಲ್ಲ ಅಂದರೆ ಐ ಆಲ್ವೇಸ್ ಸಿಟ್ ದೇರ್ ನನ್ನ ಲ್ಯಾಪ್ಟಾಪ್ ಹತ್ರ. ಇಲ್ಲ ಅಂದರೆ ಏನಾದರೂ ಕಿಚನಲ್ಲಿ ಹೊಸ ಡಿಶ್ ಟ್ರೈ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿರ್ತೀನಿ. ಸೊ ಇವತ್ತು ರಾಜೇಶ್ ಆಫೀಸ್ಗೆ ಹೋಗಿದ್ದಾರೆ, ಬರಬೇಕಾದ್ರೆ ಸಾನುನ ಅವರೇ ಕರ್ಕೊಂಡು ಬರ್ತಾರೆ. ಎಷ್ಟು ಆರಾಮಾಗಿದ್ದೀನಿ ಅಂದರೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಬೇಕು ಅಂತ ಪ್ಲ್ಯಾನಿಂಗೂ ಇಲ್ಲ. ಜಸ್ಟ್ ಬಾಕ್ಸಸ್ನೆಲ್ಲನೂ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲ ತೆಗೆದ್ಮೇಲೆ ನೋಡ್ತೀನಿ, ಎಲ್ಲನೂ ಒಳಗಡೆ ನನ್ನ ಐಲೈನರು, ಕಾಜಲು ಎಲ್ಲನೂ ಬಿದ್ದು ಒಂಥರ ಬ್ಲ್ಯಾಕಿಶ್ ಆಗಿಬಿಟ್ಟಿತ್ತು. ಬಾಕ್ಸು ವೈಟ್ ಇರೋ ಬಾಕ್ಸು ಬ್ಲ್ಯಾಕಿಗೆ ಟರ್ನ್ ಆಗಿಬಿಟ್ಟಿತ್ತು. ಅದಕ್ಕೆ ಸರಿ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಅದು ನನಗೆ ಮಷಿನ್ ಇರಲಿಲ್ಲ ಅಂದಿದ್ರೆ, ಅದು ಅಗಾರೋದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಅಂತ ಹೇಳಿಬಿಟ್ಟು ಅದಿಲ್ಲ ಅಂದಿದ್ರೆ ನನಗೆ ಕ್ಲೀನ್ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಅಂದರೆ ರಾತ್ರಿ ಅಲ್ವಾ, ಯಾರು ಅಷ್ಟೊಂದು ಸ್ಕ್ರಬ್ ಮಾಡ್ಕೊಂಡು ಕೂತ್ಕೊಳ್ತಾರೆ ಅಂತ. ಸೊ ಅದಿದ್ದರಿಂದ ಒಂದು 5-10 ಮಿನಿಟ್ಸಲ್ಲೇ ಕ್ಲೀನ್ ಮಾಡಿಬಿಟ್ಟೆ. ಅದು ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ, ಈಸಿ. ಆ್ಯಂಡ್ ಸಾನುಗೂ ಒಂಥರ ಫ್ಯಾನ್ಸಿ ಅನಿಸುತ್ತೆ. ನನಗೂ ಈಗ ಹಾಗೆ ಅನ್ನಿಸ್ಬಿಟ್ಟು ನೋಡಿದ ತಕ್ಷಣಕ್ಕೇ ಕ್ಲೀನ್ ಮಾಡಿಬಿಟ್ಟೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಅಂದರೆ ಕೈಯಲ್ಲಿ ಉಜ್ಜಬೇಕು ಅನ್ನೋ ಥರ ಇಲ್ಲ, ಜಸ್ಟ್ ಹೋಲ್ಡ್ ಮಾಡಿದ್ರೆ ಅದಾಗದೇ ರೊಟೇಟ್ ಆಗಿ ಸ್ಕ್ರಬ್ಬರ್ ತಿರುಗಿ ಅದು ಕ್ಲೀನ್ ಮಾಡುತ್ತೆ. ಈಸಿ ಟು ಯೂಸ್. ಹಿಂದೆ ಇರೋದು ಗ್ಲಿಸರಿನ್, ಅಲೋವೆರಾ, ರೋಸ್ ವಾಟರ್. ಅದ್ರ ಪಕ್ಕ ಇರೋದು ಕೂಡ ರೇರಾಗಿ ಯೂಸ್ ಮಾಡೋದು ನಾನು. ಆ್ಯಂಡ್ ಇದು ಲಿಪ್ಸ್ಟಿಕ್, ಆ್ಯಂಡ್ ಇದೆಲ್ಲ ಸ್ಕಿನ್ ಕೇರ್ ನಂದು ಸಾನೋದು. ಇದು ಪರ್ಫ್ಯೂಮು, ಇದು ಎಕ್ಸ್ಟ್ರಾ ಏನಾದರೂ ಇದ್ರೆ ಹಾಕೋಣ ಅದರಲ್ಲಿ ಅಂತ. ಕ್ಲಿಪ್, ಬ್ಯಾಂಡ್ಸ್, ಲಿಪ್ ಬಾಮ್ ಆ್ಯಂಡ್ ಲಿಪ್ಸ್ಟಿಕ್, ನೇಲ್ ಕಟರ್, ಐಲೈನರ್ಸ್, ಕೂಮ್, ಲೋಷನ್. ಸ್ನೇಹಿತರೆ, ಈಗ ನಾನು ಹೊರಗಡೆ ಬಂದಿದ್ದೆ, ಹಾಗೆ ಸ್ವಲ್ಪ ಸಾಮಾನು ಬೇಕಿತ್ತು, ಅದನ್ನು ನೋಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಹೋಗ್ಬೇಕಾದ್ರೆ ಹೇಳಿದೆ ತಾನೆ, ನಾನು ಅಡುಗೆನೂ ಏನು ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಪಾಸ್ತಾ ಮಾಡೋಣ, ಸರಿ ಬೇಗ ಆಗುತ್ತೆ ಅಂದ್ಕೊಂಡು ಈಗ ಬರಬೇಕಾದ್ರೆ ಹಾಗೆ ಸ್ವಲ್ಪ ಅಂಗಡಿಗೆ ಹೋಗಿ ಬಂದೆ. ಒಂದು ಗ್ಲಾಸ್ ಕ್ಲೀನರ್ ಖಾಲಿ ಆಗಿತ್ತು, ಅದಕ್ಕೆ ಗ್ಲಾಸ್ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಗ್ಲಾಸ್ ಕ್ಲೀನರ್ ತೊಗೊಂಡು ಬಂದೆ. ಆಮೇಲೆ ಸ್ವಲ್ಪ ಡಿಟರ್ಜೆಂಟ್ ಲಿಕ್ವಿಡ್ ಖಾಲಿ ಆಗಿತ್ತು. ಅಂದರೆ ಹೋದ ಸರಿ ಹೋದಾಗ ನನಗೆ ಯಾವ್ದು ಬೇಕೋ ಅದು ಸಿಕ್ಕಿರಲಿಲ್ಲ. ಅದಕ್ಕೆ ಈ ಸರಿ ಇತ್ತು, ತಂದಿದ್ರು ರಾಜೇಶ್, ಬಟ್ ಸ್ಟಿಲ್ ಸಿಕ್ಕದಾಗ ತೊಗೊಂಡ್ಬೇಡ ಅಂತ ತೊಗೊಂಡು ಬಂದೆ. ಬನ್ನಿ ಈಗ ಬೇಗ ಪಾಸ್ತಾ ಮಾಡ್ಬೇಡ. ಇದು ಪಾಸ್ತಾ ಬಿಸಾನೋದು 100% ದೂರಂ ವೀಟಲ್ಲಿ ಮಾಡಿರೋದು. ಇದರಲ್ಲಿ ಮೈದಾ ಇರೋದಿಲ್ಲ, ಹಾಗಾಗಿ ನಾನು ರಾಜೇಶ್ ಇಲ್ಲದೆ ಇರೋ ಟೈಮಲ್ಲಿ ಮಾಡ್ತೀನಿ. ಪಾಸ್ತಾ ಮಾಡೋದು ತುಂಬ ಈಸಿ ಸ್ನೇಹಿತರೆ. ಅಂದರೆ ಅಥೆಂಟಿಕ್ ಆಗಿ ಏನು ಮಾಡ್ತಾರಲ್ವ ಆ ಥರ ಅಲ್ಲ, ಇದು ನಮ್ಮ ದೇಸಿ ತಡ್ಕ ಕೊಟ್ಬಿಟ್ಟು ಮಾಡೋದು. ಬರೀ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರ್, ವಿತೌಟ್ ಸಾಸಸ್. ಈಗ ನೋಡಿ ಎಷ್ಟು ಬೇಗ ಆಗುತ್ತೆ ಅಂದರೆ, ಇದು ನೀರು ಬಿಸಿ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾ. ನೆಕ್ಸ್ಟ್ ಈರುಳ್ಳಿ, ಟೊಮ್ಯಾಟೊ ಕಟ್ ಮಾಡ್ಕೊಳ್ತೀನಿ. ನಾನಿವತ್ತು ಹೋಗಿದ್ದೆ ಸಾನು ಕರ್ಕೊಂಡು ಬರೋದಕ್ಕೆ. ರಾಜೇಶ್ ಇವತ್ತು ಅವರ ಟೀಮ್ ಔಟಿಂಗ್ ಕರ್ಕೊಂಡು ಹೋಗಿದ್ದಾರಂತೆ. ಟೀಮ್ ಔಟಿಂಗ್ ಅಂದರೆ ಮೊದಲು ಅವ್ರಿಗೆ ಎಲ್ಲಾದರೂ ರೆಸಾರ್ಟ್ ಕರ್ಕೊಂಡು ಹೋಗ್ತಾಯಿದ್ರು.
ಬೆಳಿಗ್ಗೆನೆ ಹೋದರೆ ರಾತ್ರಿ ಬರ್ತಾಯಿದ್ರು ಮನೆಗೆ. ಬಟ್ ಈಗ ಕಾಸ್ಟ್ ಕಟ್ಟಿಂಗ್ ಅಂತೆ, ಅದಕ್ಕೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಜಸ್ಟ್ ಲಂಚ್ ಔಟಿಂಗ್ ಅಂತೆ. ಅಲ್ಲಿ ಲೇಟ್ ಆಗೋಯ್ತು, ನೀನೇ ಹೋಗು ಅಂದ್ಬಿಟ್ಟು 2 ಗಂಟೆಲಿ ಫೋನ್ ಮಾಡಿತ್ತು. ಕುಕ್ಕರ್ ಕೂಗೋ ತನಕ ನಾನು ಇಷ್ಟು ತರಕಾರಿನ ಬಿಡಿಸ್ಕೊಂಡೆ ನೋಡಿ, ಬಿಡಿಸ್ಕೊಂಡು ಕಟ್ ಕೂಡ ಮಾಡಿಕೊಂಡೆ. ಈಗ ಅದು ತಣ್ಣಗಾಗೋ ತನಕ ನಾನಿಲ್ಲಿ ಸೌತೆ ಮಾಡ್ಕೊಂಡು ಬಿಡ್ತೀನಿ. ಈಗ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದೆ. ಅದ್ರ ಜೊತೆನೇ ಮಸಾಲೆಗಳು ಕೂಡ ಹಾಕ್ಬಿಡ್ತಾ ಇದ್ದೀನಿ. ಅಂದರೆ ಒಂಚೂರು ಅರಶಿನದ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ. ಬೇಕಿದ್ರೆ ನೀವು ಲಾಸ್ಟಲ್ಲಿ ಇಳಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಗರಂ ಮಸಾಲ ಪುಡಿನೂ ಹಾಕ್ಕೊಳ್ಬೋದು. ಸೊ ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರೇನು ಹಾಕೋದಿಲ್ಲ, ಸಣ್ಣ ಉರಿ ಮಾಡಿ ಮುಚ್ಚಿ ಬಿಡ್ತೀನಿ. ಅದು ಸಾಫ್ಟ್ ಆಗಬೇಕು. ಅದು ಸಾಫ್ಟ್ ಆದಮೇಲೆ ನಾವು ಪಾಸ್ತಾ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬೇಕಿದ್ರೆ ಒಂದು 2 ನಿಮಿಷ ಮುಚ್ಚಿ ಬಿಡ್ಬೋದು. ಅಥವಾ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ, ಅದನ್ನೆಲ್ಲನೂ ಡ್ರೈ ಆಗೋ ತನಕ ಸಾಟೆ ಮಾಡ್ಕೊಳ್ಬೋದು. ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ, ಬರೀ ನೋಡ್ತಾ ಇರಬೇಕು. ಕೊಟ್ಟಿದ್ರಿ, ನೀವು ಹುಷಾರಾಗಿ ತೊಳೆದಿಟ್ರೆ ಸರಿ. ನೀನು ಅಲ್ಲ ಸ್ನೇಹಿತರೆ, ಈ ಹುಡುಗಿ ಏನೋ ಒಂದು ಮಿಸ್ಟೇಕ್ ಆಗಿ ಬಿದ್ಬಿಟ್ರೆ ಸಾರಿ ಮಮ್ಮ ಅಂದ್ಬಿಡ್ತಾಳೆ. ಆಮೇಲೆ ಅದನ್ನ ನಾನೇ ತರಿಸ್ಬೇಕು ಅದಕ್ಕೆ ಹೋಗಿ ನಾನು ಯೂಸೇ ಮಾಡೋದಿಲ್ಲ ಅಂತ ಹೇಳಿದ್ದೆ. ಇವತ್ತು ಯಾಕೋ ಅದರಲ್ಲೇ ತಿನ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡಿದ್ದೀನಿ. ಡೈಲಾಗ್ ಹೊಡಿತಾಳೆ. ಕಾಶ್ಮೀರದ walnuts and apricot. walnuts ಹೇಗಿದೆ ನೋಡ. ನಾನು ಲಾಸ್ಟ್ ಟೈಮ್ ಇಂದ ಬೇರೆ ಡಿಫ್ರೆಂಟ್ ಕಳಿಸ್ತೀನಿ ಅಂದಿದ್ದ. ಸೊ ನಾವು ಕಾಶ್ಮೀರ್ಗೆ ಹೋದಾಗ ಅಲ್ಲಿ ತೊಗೊಂಡಿದ್ವಲ್ವ ಡ್ರೈ ಫ್ರೂಟ್ಸ್, ನಟ್ಸ್ ಎಲ್ಲನೂ, ಅದು ಖಾಲಿ ಆಗಿತ್ತು. ಅದಕ್ಕೆ ಈ ಸರಿ ತರಿಸೋಣ, ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಆರ್ಡ್ರ್ ಮಾಡಿದ್ವಿ. ಅದು ಇವಾಗ ಬಂದಿದೆ ನೋಡಿ. ಸೊ ನಾವು ಎಲ್ಲಿ ತೊಗೊಂಡಿದ್ವೋ ಅದೇ ಅಂಗಡಿದು ಫುಲ್ಲು ಟೇಪ್ ಎಲ್ಲನೂ ಹಾಕಿ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ನಾವೀಗ ತರಿಸ್ಕೊಟ್ಟಿರೋದು 1 kgದು. ಆ್ಯಂಡ್ ಇದಕ್ಕಿನ್ನ ಪೇಮೆಂಟ್ ಮಾಡಿಲ್ಲ, ಅವ್ರು ನೋಡ್ಬಿಟ್ಟೆ ಮಾಡಿ ಅಂತ ಕಾನ್ಫಿಡೆನ್ಸಲ್ಲಿ ಕಳಿಸಿದ್ದಾರೆ. ಸೊ ಈಗ ಪ್ರಾಡಕ್ಟ್ ಓಪನ್ ಮಾಡಿ ನೋಡಿದ್ವಿ, ತಿಂದು ನೋಡಿದ್ವಿ, ಹೇಗಿದೆ ಅಂತ ತಿಳಿಸ್ತೀನಿ. ನಾನು ಅಲ್ಲಿಂದ ಕೊರಿಯರ್ ಮಾಡ್ತಾರಂತೆ ಅವರು ಅಂತ ಹೇಳಿದಾಗ ನೀವು ನಂಬರ್ ಕೊಡಿ ಅವ್ರದ್ದು ಅಂತ ಕೇಳಿದ್ರಿ. ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ಮುಂಚೆ, ನಿಮ್ಗೆ ಕೊಡೋ ಮುಂಚೆ, ಹಾಗಾಗಿ ನಾನು ಕೊಟ್ಟಿರಲಿಲ್ಲ. ಸೊ ಇದು ನಾನು ತುಂಬ ಆಸೆಯಿಂದ ತರಿಸಿದೆ ಸ್ನೇಹಿತರೆ, ಆಪ್ರಿಕಾಟು. ಇದು ನಾನು ಕಾಶ್ಮೀರ್ಗೆ ಹೋಗಬೇಕಾದ್ರೆ ಏರ್ಪೋರ್ಟ್ ಲಾಂಜಲ್ಲಿ ತಿಂದಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ರಾಜೇಶ್ ಕೂಡ ಇಷ್ಟಪಟ್ಟು ತಿಂದಿದ್ರು. ಅದಕ್ಕೆ ಕಾಶ್ಮೀರಲ್ಲೇ ಬೆಳೀತಾರೆ. ಇದು ಆಪ್ರಿಕಾಟ್ ಮತ್ತು ವಾಲ್ನಟ್ ಎರಡೂ ಕೂಡ ಕಾಶ್ಮೀರದೇ ಪ್ರಾಡಕ್ಟ್ ಇದು. ಸೊ ಇದು ಹೆಂಗಿದೆ ಅಂದರೆ ಸ್ನೇಹಿತರೆ, ಎಷ್ಟು ಗಟ್ಟಿ ಅಂದರೆ, ಆ್ಯಂಡ್ ವಿತ್ ಸೀಡ್. ಇದು ಮೇಲ್ಗಡೆ ಏನಿದೆಯೋ ಅದು ಕಟ್ ಮಾಡೋದಕ್ಕೂ ಆಗ್ತಾಯಿಲ್ಲ. ಮತ್ತು ಬೀಜ ಸಖತ್ತು ದಪ್ಪ. ಇದರಲ್ಲಿ ಪಲ್ಪ್ಗಿಂತ 3/4 ಭಾಗ ಬೀಜನೇ ಇದೆ. ಆ್ಯಂಡ್ ಟೇಸ್ಟು ಅಷ್ಟೇ ಚೆನ್ನಾಗೇ ಇಲ್ಲ. ನನಗೆ ತುಂಬ ಡಿಸಪಾಯಿಂಟ್ ಆಯ್ತದು ಇದಂತೂ. ನೆಕ್ಸ್ಟ್ ವಾಲ್ನಟ್ಟಿಗೆ ಬಂದರೆ, ಇಲ್ಲಿದು ವಾಲ್ನಟ್ ನನಗೆ ಒಂದು ಸ್ವಲ್ಪ ತಿನ್ನಬೇಕಾದ್ರೆ ಎಣ್ಣೆ ಕಟ್ಟು ವಾಸನೆ ಬರುತ್ತೆ. ನಂಗೆ ತಿನ್ನೋದಕ್ಕೆ ಅಷ್ಟೊಂದು ಖುಷಿ ಆಗೋಲ್ಲ, ಸಾನು ಕೂಡ ತಿನ್ನಲ್ಲ. ಬಟ್ ಕಾಶ್ಮೀರಲ್ಲಿ ತೊಗೊಂಡಿದ್ವಲ್ಲ ಅದು ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಅಲ್ಲಿಂದಾನೇ ತರಿಸಿ ಅಂತ ಹೇಳಿದ್ದೆ. ಈ ಸಾರಿ ಅವರು ನಾವು ತುಂಬ ಒಳ್ಳೆ ನೀವು ತೊಗೊಂಡಿರೋದಕ್ಕಿಂತ ಚೆನ್ನಾಗಿರೋದನ್ನು ಕಳಿಸ್ತೀವಿ, ನೀವು ಲೋ ಕ್ವಾಲಿಟಿ ತೊಗೊಂಡಿದ್ದೀರಾ ಅಂದ್ಬಿಟ್ಟು ಇದನ್ನು ಕಳಿಸಿದ್ದಾರೆ. ನಾವು ತಂದಿದ್ದು ಫುಲ್ಲು ಈ ಥರ ವೈಟ್ ಸ್ವಲ್ಪ ವೈಟಿಶಲ್ಲಿತ್ತು, ದಪ್ಪಕ್ಕಿತ್ತು. ಇದು ಎಲ್ಲ ಕಟ್ಟಾಗಿದೆ ಸ್ನೇಹಿತರೆ. ಈಗ ನೋಡಿ, ಇನ್ನೊಂದು ತೊಗೋತೀನಿ.
ನೋಡಿ ಎಷ್ಟೊಂದು ಹಾಫ್ ಇದೆ ಅಂತ. ನಾವು ಕಾಶ್ಮೀರಿಂದ ತಂದಿದ್ವಲ್ವ, ನಾವೇ ನೋಡಿ ತೊಗೊಂಡಿದ್ವಿ. ಅದು ಒಂದು ಈ ಥರ ಕಟ್ಟಾಗಿರಲಿಲ್ಲ, ಅಂದರೆ ಹಾಫ್ ಆಗಿರೋದಿರಲಿಲ್ಲ. ಇದರಲ್ಲಿ ಫುಲ್ ಎಷ್ಟಿದೆ ಅಂತ ಹುಡುಕಬೇಕು, ಅದರಲ್ಲಿ ಕಟ್ಟಾಗಿರೋದು ಎಷ್ಟಿದೆ, ಪೀಸಸ್ ಎಷ್ಟಿದೆ ಅಂತ ನೋಡಬೇಕಿತ್ತು. ಅಷ್ಟು ಚೆನ್ನಾಗಿತ್ತು ಅದು. ನೋಡಿ ಇಷ್ಟರಲ್ಲಿ ಇಷ್ಟೇ ಚೆನ್ನಾಗಿರೋದು ರೌಂಡ್ಗೆ, ಬಾಕಿದೆಲ್ಲನೂ ಕೂಡ ಕಟ್ಟಾಗಿದೆ ಆ್ಯಂಡ್ ಸ್ಮಾಲ್ ಇನ್ ಸೈಜ್. ಸೊ ನಾವು ಅಲ್ಲಿ ತೊಗೊಂಡಾಗ ಪ್ರೈಸ್ ಕಡಿಮೆ ಮಾಡಿಸಿದ್ವಿ. ಅಂದರೆ ಅವರು 800 ರುಪೀಸ್ ಹೇಳಿದರು, ನಾವು 700 ಕೊಟ್ಟಿದ್ವಿ ಈ ಪ್ಯಾಕ್ಗೆ. ಮತ್ತು ಅಂಜೀರ್ ತೊಗೊಂಡಿದ್ದೆ, ಆಪ್ರಿಕಾಟ್ ತೊಗೊಂಡಿರಲಿಲ್ಲ. ಅಂಜೀರ್ ಕೂಡ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು, ಅದಕ್ಕೆ ಅದಕ್ಕಿಂತ ಆಪ್ರಿಕಾಟ್ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಆಪ್ರಿಕಾಟ್ ತೊಗೊಂಡಿದ್ದು. ಅದು ಅಂಜೀರ್ ಸ್ನೇಹಿತರೆ ಅರ್ಧ kgಗೆ 1000 ರೂಪಾಯಿ ಇತ್ತು. ಸರಿ, ಅದರಲ್ಲೂ ಕೂಡ 100 ರುಪೀಸ್ ಕಡಿಮೆ ಮಾಡಿದರು. ಈಗ ಇವರು ಏನು ರೇಟ್ ಹೇಳಿದ್ರು ಅಷ್ಟೇ ತೊಗೊಂಡಿದ್ದಾರೆ ಹೊರತು ಸ್ವಲ್ಪನೂ ಕಡಿಮೆ ಮಾಡಿಲ್ಲ. ಅಟ್ಲೀಸ್ಟ್ ಕ್ವಾಲಿಟಿ ಆದರೂ ಬೆಟರ್ ಬರುತ್ತಾ, ನಾವು ಬಾರ್ಗೇನ್ ಮಾಡಿದ್ರೆ ಕ್ವಾಲಿಟಿ ಏನಾದರೂ ಕಡಿಮೆ ಮಾಡಿಬಿಡ್ಬೋದೇನೋ, ಬೇಡ ಅಂದ್ಬಿಟ್ಟು ರಾಜೇಶ್ ಸರಿ ಕಳಿಸಿ ಅಂತ ಹೇಳಿದರು. ನೋಡಿದ್ರೆ ಕ್ವಾಲಿಟಿನೂ ಹೀಗಿದೆ ಆ್ಯಂಡ್ ಪ್ರೈಸ್ ಕೂಡ ಕಡಿಮೆ ಮಾಡಿಲ್ಲ. ಈಗ ಸೇಮ್ ರೇಟ್ ಪೇ ಮಾಡಿದ್ರು. ಲೈಕ್ ಇದಕ್ಕೂ 800, ಇದಕ್ಕೆ 600, ಬಟ್ ನಾಟ್ ವರ್ತ್. ಅದಕ್ಕೆ ಇದರ ನಂಬರಂತೂ ನಾನು ನಿಮಗೇನು ಕೊಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ತುಂಬ ಬೇಜಾರಾಯಿತು. ನಾನು ಎಷ್ಟು ಆಸೆಯಿಂದ ತರಿಸ್ಕೊಂಡಿದ್ದೆ. ಏರ್ಪೋರ್ಟ್ ಲಾಂಚಲ್ಲಿ ಆಪ್ರಿಕಾಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಹಾಗೆ ಅಂತ ತರಿಸ್ಕೊಂಡಿದ್ದಕ್ಕೆ ಬೇಜಾರಾಯಿತು. ಆಮೇಲೆ ಬ್ಲೂಬೆರ್ರಿ ತೊಗೊಂಡಿದ್ವಿ ಹೋದಾಗ. ಸೊ ಅದನ್ನು ಇನ್ನು 2 ಮಂತ್ಸಲ್ಲೇ ಖಾಲಿ ಆಗುತ್ತೆ ವಾಲ್ನಟ್ಟು. ನೆಕ್ಸ್ಟು ವಾಲ್ನಟ್ ಪ್ಲಸ್ ಬ್ಲೂಬೆರ್ರಿ ತರಿಸೋಣ ಅಂತ ಅಂದ್ಕೊಂಡಿದ್ದೆ. ಈಗೆಲ್ಲ ಫ್ಲಾಪ್. ಅಟ್ಲೀಸ್ಟ್ ನಾನು ನಿಮಗೆ ನಂಬರ್ ಕೊಟ್ಬಿಟ್ಟಿದ್ರೆ ನಿಮ್ಗೆ ಎಷ್ಟು ಬೇಜಾರಾಗಿರೋದು. ಅದಕ್ಕೆ ನಾನು ಯಾರಿಗೂ ಏನು ಡೈರೆಕ್ಟ್ ನಂಬರ್ ಕೊಡೋಕ್ಕೋಗಲ್ಲ, ರೆಫರ್ ಕೂಡ ಮಾಡಲ್ಲ. ಮೊದಲು ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನನಗೆ ಖುಷಿಯಾದರೆ ಮಾತ್ರನೇ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋದು. ಸೊ ದಿಸ್ ಈಸ್ ನಾಟ್ ವರ್ತ್.